ನದಿ ಅನೇಕ ಜನರ ಹೊಟ್ಟೆಪಾಡಿನ ಮೂಲವಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಯಾಕಂದ್ರೆ ನದಿಯಿಂದ ನಮಗೆ ಮೀನುಗಳು ದೊರೆಯುತ್ತವೆ, ನದಿಯಿಂದ ನಮಗೆ ನೀರು ದೊರೆಯುತ್ತದೆ. ಆದರೆ ಈ ಒಂದು ನದಿಯಿಂದ ಚಿನ್ನ ದೊರಕುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು, ನೀವು ಕೇಳಿದ್ದು ನಿಜ, ನಾನು ಹೇಳಿದ್ದು ನಿಜ. ಅಂಥದೊಂದು ನದಿ ನಮ್ಮ ಭಾರತದಲ್ಲಿದೆ. ಈ ನದಿಯಲ್ಲಿ ಕೆಜಿಗಟ್ಟಲೆ ಚಿನ್ನ ದೊರಕುತ್ತದೆ. ಹಾಗಾದ್ರೆ ಆ ನದಿ ಯಾವುದು, ಎಲ್ಲಿದೆ, ಎಲ್ಲಿ ಹುಟ್ಟುತ್ತದೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲಿ ಚಿನ್ನದ ಬೆಲೆ ಆಕಾಶವನ್ನು ಮುಟ್ಟಿರುವಾಗ ಇನ್ನೊಂದೆಡೆ ಚಿನ್ನವು ಅಕ್ಕಿಯ ಬೆಲೆಯಲ್ಲಿ ಸಿಗುತ್ತಿದೆ. ಈ ನದಿಯ ಹೆಸರೇ ಸ್ವರ್ಣರೇಖಾ ನದಿ. ಈ ನದಿಯ ಹೆಸರು ಹೇಗಿದೆಯೋ ಅದೇ ರೀತಿ ಚಿನ್ನವು ಇದರಿಂದ ಹೊರಬರುತ್ತದೆ. ಇದು ನಿಗೂಢವಾದರೂ ನೀವು ನಂಬಲೇಬೇಕಾದಂತಹ ವಿಷಯ. ಈ ನದಿಯು ಇಲ್ಲಿ ಅಕ್ಕಪಕ್ಕ ವಾಸಿಸುವ ಸ್ಥಳೀಯ ಜನರಿಗೆ ಆದಾಯದ ಮೂಲವಾಗಿದೆ. ಇಲ್ಲಿನ ಜನರು ಪ್ರತಿನಿತ್ಯ ನದಿ ದಡಕ್ಕೆ ತೆರಳಿ ನೀರನ್ನು ಸೋಸಿ ಚಿನ್ನವನ್ನ ಸಂಗ್ರಹಿಸುತ್ತಾರೆ. ತಮರ್ ಮತ್ತು ಸರಂದದಂತಹ ಪ್ರದೇಶಗಳಲ್ಲಿ ಜನರು ಶತಮಾನಗಳಿಂದ ನದಿಯಲ್ಲಿ ಚಿನ್ನವನ್ನ ಫಿಲ್ಟರ್ ಅಂದ್ರೆ ಸೂಸುವ ಮೂಲಕ ಈ ಕೆಲಸವನ್ನ ಅಂದ್ರೆ ಚಿನ್ನವನ್ನ ಪಡೆಯುವ ಕೆಲಸ ಮಾಡುತ್ತಿದ್ದಾರೆ. ನೂರಾರು ವರ್ಷಗಳ ನಂತರವೂ ವಿಜ್ಞಾನಿಗಳಿಗೆ ಈ ನದಿಯಲ್ಲಿ ಚಿನ್ನ ಏಕೆ ಹರಿಯುತ್ತದೆ ಎಂದು ತಿಳಿಯಲು ಸಾಧ್ಯವೇ ಆಗಿಲ್ಲ. ಈ ನದಿಯ ಚಿನ್ನದ ಮೂಲ ನಿಜಕ್ಕೂ ನಿಗೂಢವಾಗಿದೆ. ಈ ನದಿಯು ಬಂಡೆಗಳ ಮೂಲಕ ಚಲಿಸುತ್ತದೆ ಮತ್ತು ಇದರಿಂದ ಚಿನ್ನದ ಕಣಗಳು ಅದರಲ್ಲಿ ಬರುತ್ತವೆ ಎಂದು ವಿಜ್ಞಾನಿಗಳು ನಂಬಿದ್ದಾರೆ. ಆದರೆ ಇದು ಇನ್ನೂ ದೃಢಪಟ್ಟಿಲ್ಲ. ಈ ನದಿಯಲ್ಲಿ ಹರಿಯುವ ಚಿನ್ನವನ್ನು ಮಾರಾಟ ಮಾಡಿ ಕೋಟ್ಯಾಧಿಪತಿಗಳು ಕೂಡ ಆಗಿದ್ದಾರೆ. ಅನೇಕ ವರ್ಷಗಳಿಂದ ಈ ನದಿಯಲ್ಲಿ ಚಿನ್ನದ ಕಣಗಳು ಹರಿಯುತ್ತಾನೆ ಇವೆ. ತಮಾಡ್ ಮತ್ತು ಸರಸಾಣ ಆದಿವಾಸಿಗಳು ಈ ಕೆಲಸವನ್ನ ಮಾಡುತ್ತಾರೆ. ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನದಿಯು ದೊಡ್ಡ ದೊಡ್ಡ ಪರ್ವತಗಳಿಂದ ಹರಿದು ಬರುತ್ತದೆ. ಈ ಸಂದರ್ಭದಲ್ಲಿ ಘರ್ಷಣೆ ಉಂಟಾಗಿ ಬಂಗಾರದ ಕಣಗಳು ಬರುತ್ತಿವೆ ಎನ್ನುವುದು ಭೂವಿಜ್ಞಾನಿಗಳ ತರ್ಕವಾಗಿದೆ. ಆದರೆ ಇಂದು ಈ ನದಿಯಲ್ಲಿ ಬರಬರುತ್ತಾ ಈ ಕಣಗಳು ಕಡಿಮೆ ಗಾತ್ರದಲ್ಲಿ ಸಿಗುತ್ತಾ ಇವೆ. ಈ ನದಿಯಿಂದ ಚಿನ್ನ ತೆಗೆಯುವ ಕೆಲಸ ಸುಲಭ ಕೂಡ ಇಲ್ಲ. ಇಲ್ಲಿನ ಜನರು ಚಿನ್ನ ಸಂಗ್ರಹಿಸಲು ದಿನವಿಡೀ ಕಷ್ಟಪಡಬೇಕಾಗುತ್ತದೆ. ಒಂದು ತಿಂಗಳಲ್ಲಿ 50 ರಿಂದ 60 ಚಿನ್ನದ ಕಣಗಳು ಸಿಗುತ್ತವೆ. ಮಾರುಕಟ್ಟೆಯಲ್ಲಿ ಇದರ ಬೆಲೆ ಪ್ರತಿಯೊಂದು ಕಣಕ್ಕೆ 60 ರಿಂದ 100 ರೂಪಾಯಿ ಮಾತ್ರ. ಅಂದರೆ ಇಡೀ ದಿನ ಕೆಲಸ ಮಾಡಿದ ನಂತರ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು 1 ಅಥವಾ 2 ಚಿನ್ನದ ಕಣಗಳನ್ನ ಮಾತ್ರ ತೆಗೆಯಲು ಸಾಧ್ಯವಾಗುತ್ತಿದೆ. ಒಂದು ಚಿನ್ನದ ಕಣವನ್ನು ಮಾರಾಟ ಮಾಡುವುದರಿಂದ 80 ರಿಂದ 100 ರೂಪಾಯಿ ಆದಾಯ ಬರುತ್ತದೆ ಎಂಬುದು ಸ್ಥಳೀಯರ ಮಾತು. ಇದರ ಪ್ರಕಾರ ಜನರು ತಿಂಗಳಿಗೆ ಕೇವಲ 5 ರಿಂದ 8 ಸಾವಿರ ರೂಪಾಯಿ ಇಲ್ಲಿ ಸಂಪಾದಿಸುತ್ತಿದ್ದಾರೆ. ಅಂದ ಹಾಗೆ ಈ ಚಿನ್ನದ ನದಿಯೇ ಜಾರ್ಖಂಡ್ ನಲ್ಲಿ ಹರಿಯುವಂತಹ ಸ್ವರ್ಣರೇಖಾ ನದಿ. ಇದರ ಮೂಲ ಜಾರ್ಖಂಡ್ ರಾಜಧಾನಿ ರಾಂಚಿಯಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಈ ನದಿಯು ಜಾರ್ಖಂಡ್ ನಲ್ಲಿ ಉದ್ಭವಗೊಂಡು ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಈ ನದಿಯ ಇನ್ನೊಂದು ವಿಶೇಷವೇನೆಂದರೆ ಜಾರ್ಖಂಡ್ ನಿಂದ ಹರಿದ ನಂತರ ಈ ನದಿ ಬೇರೆ ಯಾವುದೇ ನದಿಯೊಂದಿಗೆ ಬೆರೆಯದೆ ನೇರವಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಆದರೆ ಪ್ರವಾಹ ಬಂದಾಗ ಈ ನದಿಯಲ್ಲಿ 2 ತಿಂಗಳ ಕಾಲ ಈ ಕೆಲಸವನ್ನ ನಿಲ್ಲಿಸಲಾಗುತ್ತದೆ. ಅಕ್ಷರ ಜ್ಞಾನ ಇಲ್ಲದ ಆದಿವಾಸಿಗಳು ಈ ಚಿನ್ನದ ಕಣಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ. ಅದನ್ನೇ ಮಾರವಾಡಿಗಳು ಹಾಗೂ ದಲ್ಲಾಳಿಗಳು ಅವರಿಂದ ಪಡೆದು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಎಂತಹ ವಿಪರ್ಯಾಸ ನೋಡಿ. ಕೆಲಸ ಮಾಡುವವರು ಒಬ್ಬರು, ದುಡ್ಡು ಗಳಿಸುವವರು ಒಬ್ಬರು. ಇದು ನಮ್ಮ ಭಾರತ ದೇಶದಲ್ಲಿ ನೂರಾರು ವರ್ಷಗಳಿಂದ ನಡೆಯುತ್ತಿರುವಂತಹ ಒಂದು ಪದ್ಧತಿಯಾಗಿದೆ. ಈ ಪದ್ಧತಿಯನ್ನು ನಾವು ನಮ್ಮ ರೈತರಲ್ಲೂ ಕೂಡ ಕಾಣಬಹುದು, ದಲ್ಲಾಳಿಗಳಲ್ಲೂ ಕೂಡ ಕಾಣಬಹುದು. ಆದರೆ ಒಂದು ಮಾತ್ರ ನಿಜ, ನಿಜಕ್ಕೂ ನಮ್ಮ ಭಾರತ ಚಿನ್ನದ ನಾಡಾಗಿತ್ತು. ಆದರೆ ಎಲ್ಲ ಪರಕೀಯರು ಇದನ್ನ ದೋಚಿ ಇವತ್ತು ಈ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಆದರೆ ಇಂದು ನಾವು ಮತ್ತೆ ಭಾರತವನ್ನ ಸದೃಢವಾಗಿ ಕಟ್ಟಲು, ಚಿನ್ನದ ನಾಡನ್ನಾಗಿ ಮಾಡಲು ಒಂದು ಸಂಕಲ್ಪವನ್ನ ಮಾಡೋಣ. ಇಂತಹದೇ ಹಲವಾರು ರೋಚಕ ವಿಷಯಗಳನ್ನ, ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.